Hi everyone, welcome back to my channel. SSLC 2021 new pattern MCQ related ಆಗಿ sample papers discuss ಮಾಡ್ತಾ ಇದೀನಿ. Chapter wise questions discuss ಮಾಡಿದೆ, ಜೊತೆಗೆ quiz ಕೂಡ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೆ. ಬಟ್ ಮ್ಯಾಕ್ಸಿಮಮ್ ಆಫ್ ಸ್ಟೂಡೆಂಟ್ಸ್ ಲೈವ್ ಕ್ವಿಜ್ ಬೇಡ ಮ್ಯಾಮ್, ರೆಕಾರ್ಡೆಡ್ ವಿಡಿಯೋ ಅಥವಾ ರೆಕಾರ್ಡೆಡ್ ಕ್ವಿಜ್ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ನಾನೊಂದು ಹೊಸ ಪ್ಲಾನ್ ಜೊತೆ ಇವತ್ತು ಬಂದಿದ್ದೀನಿ. ನಿಮ್ಗೆ ಆಲ್ಮೋಸ್ಟ್ ನಿಮ್ಮ ಎಕ್ಸಾಮ್ಗೆ ಇರುವಂಥ ಟೈಮ್ ಓನ್ಲಿ 15 ಡೇಸ್ ಇದೆ ಅಷ್ಟೇ. ಸೊ 15 ಡೇಸ್ವರೆಗೂ ನಾವು ಮಾಡ್ತಾನೆ ಇರೋದಕ್ಕಾಗಲ್ಲ, ಅದು ಕೂಡ ಟೈಮು ವೇಸ್ಟ್ ಆಗುತ್ತೆ. ಸೊ ನಾನು ಅದಕ್ಕೆ ಏನು ಮಾಡ್ಕೊಂಡಿದ್ದೀನಿ, 12 ಡೇಸ್ ಪ್ಲಾನ್ ಅಂತ. ಅಂದರೆ ನಾನು ಯಾಕೆ 11 ಡೇಸ್ ಕೊಡ್ತಿದ್ದೀನಿ ಅಂತಂದರೆ, ಚಾಪ್ಟರ್ ವೈಸ್ ನಿಮ್ಗೆ ಇರುವಂಥದ್ದು 11 ಚಾಪ್ಟರ್ಸ್. ಸೊ 11 ಡೇಸ್ ಪ್ಲಾನ್ ಅಂತ ಹೇಳಿ ಚಾಪ್ಟರ್ ವೈಸ್ ಡೇ 1 ಡೇ 2 ಅಂತ ಹೇಳಿ ಅಪ್ ಟು ಡೇ 11ವರೆಗೂ ನಾನು ಚಾಪ್ಟರ್ ವೈಸ್ ಕ್ಲಿಯರ್ ಮಾಡ್ತೀನಿ. ಅಂದರೆ ಪಾಸಿಬಲ್ ಕ್ವೆಶನ್ಸ್, ಈ ಲೆಸನ್ ಅಂತ ನಾವು ಪರ್ಟಿಕ್ಯುಲರ್ ತಗೊಂಡ್ರೆ ಯಾವ್ಯಾವ ಥರ ಎಲ್ಲ ಕ್ವೆಶನ್ಸ್ ಕೇಳ್ಬೋದು ಅನ್ನೋ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಆ ಥರ ಕ್ವೆಶನ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. 12th ಡೇ ಇರುತ್ತಲ್ಲ, ಸೊ ಈ 11 ಡೇಸ್ ಆದಮೇಲೆ 12th ಡೇ ನಿಮ್ಗೊಂದು 40 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಇರುತ್ತೆ ಯೂಟ್ಯೂಬಲ್ಲಿ. ಅಂದರೆ ನಾನೊಂದು 40 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಪೇಪರ್ ಇದೇ ಥರನೇ ನಾನು ಕೊಡ್ತೀನಿ. ಬಟ್ ನಾನು ಯಾವುದೇ ಥರ ಆನ್ಸರ್ಸ್ ಹೇಳೋದಿಲ್ಲ, ನೀವು ಆನ್ಸರ್ಸ್ ಮಾಡಬೇಕಾಗತ್ತೆ. ಸೊ ಮಾಡಿ ಆನ್ಸರ್ಸ್ನ ಮಾಡಿ ನನಗೆ ಪೋಸ್ಟ್ ಮಾಡಬಹುದು. 12th ಡೇಗೆ ಆಗಿರೋದ್ರಿಂದ ಈಗಲೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ನಾನು ಹೇಳಿದಾಗೆ 11 ಡೇಸ್ ಪ್ಲಾನ್. ಸೊ ಡೇ 1 ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಆಸ್ ಪರ್ ಯುವರ್ ಟೆಕ್ಸ್ಟ್ ಬುಕ್ ಪ್ರಕಾರನೇ ಹೋಗ್ತಾ ಇದ್ದೀನಿ ನಾನು. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನಿಂದ ಹೋಗ್ತೀನಿ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಕ್ವೆಶನ್ ಪೇಪರಲ್ಲಿ ನಿಮಗೆ ಬರುವಂಥದ್ದು ಅರ್ಥಮೆಟಿಕ್ ಪ್ರೋಗ್ರೆಷನಿಂದ 4 ಅಥವಾ 5 ಕ್ವೆಶನ್ಸ್, 4 or 5 ಕ್ವೆಶನ್ಸ್. ಆ 4 ಅಥವಾ 5 ಕ್ವೆಶನ್ಸ್ ಯಾವ ಥರ ಎಲ್ಲ ಇರಬಹುದು. ಸೊ ನಾನು ಇಲ್ಲಿ ಯಾವುದೇ ಕೊಟ್ಟಿರುವಂಥ ಕ್ವೆಶನ್ಸ್ ಯಾವುದು ರಿಪೀಟೆಡ್ ಆಗಿಲ್ಲ, ಎಲ್ಲ ಡಿಫ್ರೆಂಟ್ ಆಗಿರೋಂಥ ಕ್ವೆಶನ್ಸ್. ಸೊ ಕೊಟ್ಟರೆ ಇಷ್ಟರಲ್ಲೇ ನಾನು ಕೊಟ್ಟಿರೋಂಥ ಕ್ವೆಶನ್ಸಲ್ಲೇ ಕೇಳಬೇಕು. ಸೊ ಎಲ್ಲ ಥರ ಪಾಸಿಬಲ್ ಕ್ವೆಶನ್ಸು ನಾನಿಲ್ಲಿ ಕವರ್ ಮಾಡಿದ್ದೀನಿ. ಸೊ ಒಂದೊಂದು ಕ್ವೆಶನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನಿಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ, ಜೊತೆಗೆ ನೀವು ನನ್ನ ಜೊತೆ ಆನ್ಸರ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗಿ. ಅವಾಗ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಾನು ಈ ಕಾನ್ಸೆಪ್ಟ್ನ ಅಥವಾ ಈ ಕ್ವೆಶನ್ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. ಸೊ ಅವರ್ ಪ್ಲಾನ್ ಡೇ 1 ಪ್ಲಾನ್ ಇಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಸೊ ನೋಡಿ ಫಸ್ಟ್ ಕ್ವೆಶನ್ ಏನಿದೆ ಅಂತ ಹೇಳಿ. If the nth term of an arithmetic progression is an equals 7n minus 3, then second term is ಅಂತ ಹೇಳಿ ಕೇಳ್ತಾರೆ. ಅಂದರೆ ಈ ಥರ ಒಂದು ಕ್ವೆಶನ್ಸ್ ಬರುವಂಥ ಚಾನ್ಸ್ ಇದೆ. ಅಂದರೆ an ಅಂದರೆ nth ಟರ್ಮ್ ರಿಲೇಟೆಡ್ ಆಗಿ ಒಂದು ಕೊಟ್ಟು ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್ ಅಂತ ಕೇಳುವಂಥ ಚಾನ್ಸಸ್ ಇದೆ. ಓಕೆ, ಹಾಗಾದರೆ ನಾವು ಇಲ್ಲಿ ಸೆಕೆಂಡ್ ಟರ್ಮ್ ಕೇಳ್ತಿದ್ದಾರೆ ಅಂತಂದರೆ n ಪ್ಲೇಸಲ್ಲಿ ನೀವೇನು ಹಾಕಬೇಕು, n ಪ್ಲೇಸಲ್ಲಿ ನೀವೇನು ತಗೋಬೇಕಾಗತ್ತೆ 2. ಹಾಗಾದರೆ 7 2s ಏನಾಯಿತು 14 ಮೈನಸ್ 3. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ, ಕೇಳ್ತಿರೋದು ಸೆಕೆಂಡ್ ಟರ್ಮು. ಎನ್ ಪ್ಲೇಸಲ್ಲಿ ಏನು ಹಾಕ್ತೀರಾ ನೀವು 2. 7 2s ಏನಾಗುತ್ತೆ 14 ಮೈನಸ್ 3 ಎಷ್ಟಾಗುತ್ತೆ 11. ಸೊ ಆನ್ಸರ್ ಏನಾಗಿರಬೇಕು ಇಲ್ಲಿ, ಎಸ್ 11 ಆಗಿದೆ ಆನ್ಸರ್. ಓಕೆ, ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಒಂದು ಕ್ವೆಶನ್ ಈ ಥರ ಬರುತ್ತೆ. ಇಫ್ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ n ಈಕ್ವಲ್ಸ್ 7n ಮೈನಸ್ 3, 3n ಪ್ಲಸ್ 4, ಈ ಥರ ಯಾವ ಥರ ಬೇಕಾದ್ರೂ ಕ್ವೆಶನ್ ಕೊಡ್ಬೋದು. ಸೊ ಸೆಕೆಂಡ್ ಟರ್ಮ್ ಬದಲು ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್ ಕೊಡ್ಬೋದು. ಸೊ ಈ ಥರ ಒಂದು ಕ್ವೆಶನ್ ನೋಟ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಇದರಲ್ಲಿ ನೀವು ಯೂಸ್ ಮಾಡಬೇಕಾಗಿರೋದೇನು, n ಪ್ಲೇಸಲ್ಲಿ ಅವ್ರು ಕೊಟ್ಟಿರೋವಂಥ ನಂಬರ್, ಸೆಕೆಂಡ್ ಟರ್ಮ್ ಅಂದರೆ 2, ಥರ್ಡ್ ಟರ್ಮ್ ಅಂದರೆ 3, ಫಿಫ್ತ್ ಟರ್ಮ್ ಅಂದರೆ 5, ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಇದು ಕ್ವೆಶನ್ ಟೈಪ್ 1 ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ. ಓಕೆ ನೋಡಿ, ಸೆಕೆಂಡ್ ಕ್ವೆಶನ್ ಈ ಥರ ಬರುವಂಥ ಚಾನ್ಸಸ್ ಇರುತ್ತೆ. ಅಂದರೆ ದಿ ಕಾಮನ್ ಡಿಫ್ರೆನ್ಸ್ ಆಫ್ ಎನ್ AP 1, -1, -3, ಸೋ ಆನ್ ಈಸ್ ಅಂತ ಕೊಟ್ಟಿದ್ದಾರೆ. ಎಸ್ ಇಟ್. ಸೊ ಹಾಗಾದರೆ ಒಂದು AP ಕೊಟ್ಟು ಅದರಲ್ಲಿ ಕಾಮನ್ ಡಿಫ್ರೆನ್ಸ್ ಕೇಳೋ ಅಂತ ಚಾನ್ಸ್ ಇದೆ. ಇದು ಟೈಪ್ 2 ಕ್ವೆಶನ್, ಟೈಪ್ 2. ಹಾಗಾದರೆ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಅಲ್ವಾ. ಅಂದರೆ ನೀವು ಯಾವಾಗಲೂ ಇಲ್ಲಿ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಅಂದರೆ ಏನಿದೆ -1, ಮೈನಸ್ ಫಸ್ಟ್ ಟರ್ಮ್ ಅಂದರೆ -1 ಏನಾಗುತ್ತೆ -2. ಸೊ ಹಾಗಾದ್ರೆ ಆನ್ಸರ್ ಏನಾಗಿರ್ಬೇಕು ಇಲ್ಲಿ -2. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿ ಒಂದು AP ಕೊಟ್ಟಿದ್ದಾರೆ. AP ಅಂತಂದರೆ ನಾವೇನು ತೊಗೊಳ್ತೀವಿ, A2 ಮೈನಸ್ A1 ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ಏನಿದೆ -1. ಸೊ ಮೈನಸ್ ಫಸ್ಟ್ ಟರ್ಮ್ ಅಂದರೆ -1 ವಿಚ್ ಇಸ್ ಈಕ್ವಲ್ ಟು -2. ನೋಡಿ ಇಲ್ಲಿ ನಾನು ಯಾವುದೇ ಥರ ವರ್ಕೌಟ್ ಮಾಡಿ ನಾನು ಇಲ್ಲಿ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ, ಆ್ಯಸ್ ಇಟ್ ಈಸ್ ಸ್ಲೈಡ್ ಶೋ ಆಗಿರೋದ್ರಿಂದ. ಸೊ ನೀವು ಡೈರೆಕ್ಟಾಗಿ ನಾನು ಹೇಳ್ತಾ ಇರೋದನ್ನು ಜಸ್ಟ್ ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಡು ಆನ್ಸರ್ಸ್ ಕರೆಕ್ಟಾಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ. ಸೊ ಆನ್ಸರ್ ಏನು ಬಂತು ಇಲ್ಲಿ, -2 ಇಸ್ ದ ಆನ್ಸರ್. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಹಾಗಾದರೆ ಇದು ಯಾವುದಾಯಿತು, ಕ್ವೆಶನ್ ನಂಬರ್ ಟೈಪ್ 2. ಈಗ ಟೈಪ್ 3ಗೆ ಹೋಗ್ತೀನಿ.
ಈಗ ಟೈಪ್ 3 ನೋಡಿ. ಎಸ್, ಫಾರ್ಮುಲಾ ಟು ಫೈಂಡ್ ದಿ ಸಮ್ ಆಫ್ ದಿ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ನಾನು ಜಸ್ಟ್ ಇದೊಂದು ಎಕ್ಸಾಂಪಲ್ ಕೊಟ್ಟಿರೋದು ಫಾರ್ಮುಲಾ ಕೇಳೋವಂಥದ್ದು. ಇದರಲ್ಲಿ ನಿಮಗೆ ಫಾರ್ಮುಲಾ an ಫಾರ್ಮುಲಾ ಇದೆ, an ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ. ಅದೇ ಥರ SN ಫಾರ್ಮುಲಾ ಇದೆ, SN ಈಕ್ವಲ್ಸ್ n/2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಆ SN ಅಲ್ಲೇ ಇನ್ನೊಂದು ಫಾರ್ಮುಲಾ ಇದೆ, ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಕೊಟ್ಟಾಗ ಅಂತ. ಅವಾಗ SN ಈಕ್ವಲ್ಸ್ n/2 a ಪ್ಲಸ್ an ಅಥವಾ a ಪ್ಲಸ್ l ಅಂತ ಬರುತ್ತೆ. ಇದು ಇನ್ನೊಂದು ಫಾರ್ಮುಲಾ ಟು ಫೈಂಡ್ ದಿ ಸಮ್ ಆಫ್ ದಿ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಬರೀ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಯಾವುದೇ ಆಡ್ ಅಂತ ಕೊಟ್ಟಿಲ್ಲ, ಈವನ್ ಅಂತ ಕೊಟ್ಟಿಲ್ಲ. ಸೊ n ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟರೆ ಸೊ ಫಾರ್ಮುಲಾ ಏನಾಗುತ್ತೆ, SN ಈಕ್ವಲ್ಸ್ n ಇಂಟು n ಪ್ಲಸ್ 1/2, n ಇಂಟು n ಪ್ಲಸ್ 1/2, n ಇಂಟು n ಪ್ಲಸ್ 1/2 ಅಂತಂದ್ರೆ ಯಾವುದಾಯ್ತು ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗಿದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಡೈರೆಕ್ಟ್ ಆಗಿ n ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ ಫಾರ್ಮುಲಾ. ಸೊ ಅದ್ರ ಜಾಗದಲ್ಲಿ an ಫಾರ್ಮುಲಾ ಕೇಳ್ಬೋದು, SN ಅಲ್ಲಿ 2 ಥರ ಇದೆ ಅದನ್ನು ಕೇಳ್ಬೋದು, ಅಥವಾ ಆಡ್ ಆರ್ ಈವನ್ ಕೇಳ್ಬೋದು. ಸೊ ಇದೇ ಫಾರ್ಮುಲಾ ಟು ಫೈಂಡ್ ದಿ ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್ ಅಥವಾ ಈವನ್ ನ್ಯಾಚುರಲ್ ನಂಬರ್ಸ್. ಅವಾಗ ನಾನು ಏನಂತ ಹೇಳಿದ್ದೀನಿ, ಈ ನಂಬರ್ನ ಸ್ಕ್ವೇರ್ ಮಾಡಿ, n ಸ್ಕ್ವೇರ್. ಓಕೆ, ಕ್ಲಿಯರ್ ಆಯಿತು ಅನ್ಕೋತೀನಿ. ದಿಸ್ ಇಸ್ ದ ಕ್ವೆಶನ್ ಟೈಪ್ 3. ಕ್ಲಿಯರ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ವಿತ್ ಫಸ್ಟ್ ಟರ್ಮ್ ಇಸ್ 3 and the common difference is -2 in the following is ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ನೋಡಿ, ಇದು ಕ್ವೆಶನ್ ಡಿಫ್ರೆಂಟ್ ಆಗಿದೆ. ಇಟ್ ಇಸ್ ಅ ಟೈಪ್ ಕ್ವೆಶನ್ 4. ಸೊ ಫಸ್ಟ್ ಟರ್ಮು ಕಾಮನ್ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವೇನು ಮಾಡಬೇಕಾಗತ್ತೆ, ಫಸ್ಟ್ ಟರ್ಮೇ ಕಾಮನ್ ಡಿಫ್ರೆನ್ಸ್ ಏನು ಮಾಡಬೇಕಾಗತ್ತೆ, ಆ್ಯಡ್ ಅಪ್ ಮಾಡ್ತಾ ಹೋಗಬೇಕಾಗತ್ತೆ. ಬಟ್ ಇಲ್ಲಿ -2ನೇ ಸೇರಿಸ್ತಾ ಹೋಗ್ಬೇಕು. ನೋಡಿ, 3 - 2 1, ಹಾಗಾದ್ರೆ ಫಸ್ಟ್ 3 ಬರಬೇಕು, ಆಮೇಲೆ 1 ಬರಬೇಕು. ಓಕೆ, ನೆಕ್ಸ್ಟ್ 1 - 2 ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೇನೆ ನೋಡಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ವಿತ್ ಫಸ್ಟ್ ಟರ್ಮ್ ಇಸ್ 3 and ಕಾಮನ್ ಡಿಫ್ರೆನ್ಸ್ ಇಸ್ -2. ಫಸ್ಟ್ ಟರ್ಮ್ ಅಂದರೆ ಫಸ್ಟ್ 3ನೇ ಇರುತ್ತಾ, 3 - 2 ಮಾಡಬೇಕು. ಅರ್ಥ ಆಯ್ತಾ? ಬರೀ 2 ಬಂದಿದ್ದಿದ್ರೆ 3 + 2 ಮತ್ತು 5 ಆಗ್ತಿತ್ತು, 5 + 2 ಈ ಥರ 7 ಈ ಥರ ಬರ್ತಿತ್ತು. ಬಟ್ -2 ಅಂತಂದರೆ ಕಾಮನ್ ಡಿಫ್ರೆನ್ಸ್ ಪ್ರತಿಯೊಂದಕ್ಕೂ ಏನಿದೆ, -2 ಅಂತಂದರೆ ಸೊ 3 - 2 1, 1 - 2 ಇಟ್ ಇಸ್ -1. ಹಾಗಾದರೆ 3 1 -1 ವಿಚ್ ಇಸ್ ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಕರೆಕ್ಟ್ ಆಗಿದೆ. ಓಕೆ, ಸೊ ಈ ಥರ ಕ್ವೆಶನ್ಸ್ ಕೂಡ ಕೇಳೋವಂಥ ಚಾನ್ಸಸ್ ಇದೆ, ನೋಟ್ ಮಾಡ್ಕೊಳ್ಳಿ. ದಿಸ್ ಇಸ್ ಕ್ವೆಶನ್ ನಂಬರ್ ಟೈಪ್ 4. ಸೊ ಡಿಫ್ರೆಂಟ್ ಕ್ವೆಶನ್ಸ್ ಯಾವುದು ಇಲ್ಲಿ ರಿಪೀಟ್ ಆಗಿಲ್ಲ. ಸೊ 15 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್. ಓಕೆ, ನೆಕ್ಸ್ಟ್. If second and fifth term of an arithmetic progression are 7 and 19 respectively, then its first term is ಅಂತ ಹೇಳಿ ಕೇಳ್ತಾರೆ. ಸೊ 5th ಮತ್ತೆ 7th ಟರ್ಮ್. ಓಕೆ, ಅರ್ಥ ಮಾಡ್ಕೊಳ್ಳಿ. 5th 7th ಟರ್ಮ್ ಎಷ್ಟು ಅಂತ ಹೇಳಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನು 7 and 19. ಇಲ್ಲಿ ಜಸ್ಟ್ ನೋಡ್ಕೊಳ್ಳಿ, 5 - 2 ಇಲ್ಲಿ ನಾನು ಬರೆದು ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಿ, ಹಾಗೆ ಅರ್ಥ ಮಾಡ್ಕೊಳ್ತಾ ಹೋಗಿ. ಜಸ್ಟ್ ನೋಡಿ, ಇವೆರಡು ಹೈಯೆಸ್ಟ್ ನಂಬರಿಂದ ಲೋಯೆಸ್ಟ್ ನಂಬರ್ ಟರ್ಮ್ಸ್ನ ಮೈನಸ್ ಮಾಡಿ, ಈ ಕೊಟ್ಟಿರುವಂಥ ಟರ್ಮ್ಸ್ನು ಮೈನಸ್ ಮಾಡಿ. ಓಕೆ, 5 - 2 ಏನಾಯಿತು, 3 ಜೊತೆ ಡಿ ತಗೊಳ್ಳಿ, 3D. ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ ನೋಡಿ. 5 - 2 3D. 19 - 7 ಅರ್ಥ ಮಾಡ್ಕೊಳ್ಳಿ. 19 - 7 ಇಟ್ ಇಸ್ 12. 3D ಈಕ್ವಲ್ಸ್ 12 ಆಗುತ್ತೆ. ಸೊ ಡಿ ಈಕ್ವಲ್ಸ್ ಏನಾಗುತ್ತೆ ನಿಮಗೆ, 4 ಆಗುತ್ತೆ. ಸೊ 4 ಆಗುತ್ತೆ ಅಂದರೆ ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ, 4 ಆಗುತ್ತೆ. ನೋಡಿ, ಸೆಕೆಂಡ್ ಟರ್ಮ್ ಏನಪ್ಪಾ ಅಂತಂದ್ರೆ 7 ಆಗಿದೆ ಅಂತಂದ್ರೆ 4 ಜಾಸ್ತಿ ಆಗಿರ್ಬೇಕಾ, ಅಂದ್ರೆ 7 - 4 ಮಾಡಿದ್ರೆ ನಮಗೆ ಸಿಗುತ್ತಾ. ಸೊ 7 - 4 ಏನಾಯ್ತು, 3. ಸೊ ಕರೆಕ್ಟ್ ಆನ್ಸರ್ ಏನಿಲ್ಲಿ, ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಟರ್ಮು 7 ಇದೆ, 5th ಟರ್ಮು 19 ಇದೆ. ಓಕೆ, ಸೊ 7 ಆಗಬೇಕು ಅಂತಂದ್ರೆ ಫಸ್ಟ್ ಟರ್ಮ್ ಏನು ಅಂತ ನಮ್ಗೆ ಗೊತ್ತಿರಬೇಕು, ಹೌದಾ? ಅದಕ್ಕೆ ನಾನು ಸಿಂಪಲ್ ಟ್ರಿಕ್ಸ್ ಏನಂತ ಹೇಳಿದೆ, 5 - 3 ಮಾಡಿ 3 ಬರುತ್ತೆ. 19 - 7 12 ಆಯಿತು. ಸೊ 12/3 ಏನಾಯಿತು, 12/3 ಇಟ್ ಇಸ್ 4. ಡಿಫ್ರೆನ್ಸ್ ಏನಾಯಿತು, 4 ಆಯಿತು. ಸೊ ಸೆಕೆಂಡ್ ಟರ್ಮ್ 7 ಆಗಿರಬೇಕು ಅಂದರೆ 4 ಆ್ಯಡ್ ಆಗಿರಬೇಕು. ಸೊ ಹಾಗಾದ್ರೆ ನಾವು ಫಸ್ಟ್ ಟರ್ಮ್ ಬೇಕು ಅಂದರೆ 4 ಮೈನಸ್ ಮಾಡಿ, 7 - 4 ವಿಚ್ ಇಸ್ ಈಕ್ವಲ್ ಟು 3 ವಿಚ್ ಇಸ್ ಆಪ್ಷನ್ ಎ. ಓಕೆ, ದಿಸ್ ಇಸ್ ಕ್ವೆಶನ್ ಟೈಪ್ 5. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ನೋಡಿ. In an arithmetic progression, if the first term is A and the common difference is D, then the correct relation among the following ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾವು ಜನರಲ್ ಆಗಿ ಟರ್ಮ್ಸ್ ಕೊಟ್ಟಾಗ ಹೇಗೆ ಬರಿತೀವಿ ಅಂತ ಹೇಳಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾವು A2 ಅಂತ ತೊಗೊಂಡ್ರೆ A + D ಅಂತ ಬರ್ತೀವಿ, 1D.
A3 ಅಂದರೆ A+2D ಅಂದರೆ n-1 ಇರಬೇಕು. ಅಂದರೆ 5 ತೊಗೊಂಡ್ರೆ 5 -1, 4 ತೊಗೊಂಡ್ರೆ 4 -1, 6 ತೊಗೊಂಡ್ರೆ 6 -1. ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಎ ಆಗಲ್ಲ, ಯಾಕಂದರೆ A5 ಅಂದರೆ A+5Dನೇ ಇದೆ, ಒಂದು ಮೈನಸ್ ಆಗಿಲ್ಲ. ಸೊ ಸೆಕೆಂಡ್ ಆಪ್ಷನ್ ನೋಡಿ, A5 = A+4D ಇದಾಗಿದೆ, 5 -1 4 ಆಗಿದೆ. ನೋಡಿ ಆಪ್ಷನ್ ಸಿನೂ ಅಲ್ಲ, ಆಪ್ಷನ್ ಡಿನೂ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಬಿ. ಅಂದರೆ ಫಾರ್ ಎಕ್ಸಾಂಪಲ್ A10 ಅಂತ ತಗೋತೀರಾ, ಸೊ A+9D, A20 ಅಂತ ತಗೋತೀರಾ, A+19D, A100, A+99D. ಕ್ಲಿಯರ್ ಆಯಿತು ಅನ್ಕೋತೀನಿ ಕಾನ್ಸೆಪ್ಟ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 6 which is a type 6. okay, next, if nth term of an arithmetic progression is an equals 5n minus 2, then its common difference is ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಆವಾಗಲೇ ನಮಗೆ nth ಟರ್ಮ್ ಬಂದಿತ್ತು, ಬಟ್ ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್ ಈ ಥರ ಕೇಳ್ತಿದ್ದು. ಬಟ್ ಈಗ ಅವರೇ an ಕೊಟ್ಟಿದ್ದಾರೆ, ಬಟ್ ಕೇಳ್ತಾ ಇರೋದು ಯಾವುದು? ಕಾಮನ್ ಡಿಫ್ರೆನ್ಸ್. ಸೊ ಕಾಮನ್ ಡಿಫ್ರೆನ್ಸ್ ಬೇಕು ಅಂತಂದ್ರೆ ನಿಮಗೆ ಫಸ್ಟ್ 2 ಟರ್ಮ್ ಗೊತ್ತಾದರೆ ಸಾಕು, A1 A2, A1 A2. ಈಗ ಫಸ್ಟ್ 1 ಕೊಡ್ತೀನಿ. ಸೊ 5 × 1 ಏನಾಗುತ್ತೆ? 5, 5 - 2 ಏನಾಗುತ್ತೆ? 3. ಹಾಗಾದರೆ A1 ಎಷ್ಟು ಬಂತು? 3. 2 ಕೊಡೋಣ. 5 2s ಏನಾಯಿತು? 10, 10 - 2 ಏನಾಯಿತು? 8 ಆಯಿತು. ಸೊ ಫಸ್ಟ್ 1 3 ಬಂದಿತ್ತು, ನೆಕ್ಸ್ಟ್ 1 8, 8 - 3 ಎಷ್ಟು? 5. ಸೊ ಇಲ್ಲಿ ನಾನು ಬರೆಯೋಕ್ಕಾಗ್ತಿಲ್ಲ, ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಸೊ ಜಸ್ಟ್ ಟ್ರೈ ಇಟ್, ನಿಮಗೂ ಪ್ರಾಕ್ಟೀಸ್ ಆಗಲಿ. ಬಟ್ ಡಿಫ್ರೆಂಟ್ ಟೈಪ್ ಆಫ್ ಕ್ವೆಶನ್ಸ್ ಅಂತ ಹೇಳಿ ನೀವು ಅಲ್ಲಿ ನೋಡ್ಕೊಳ್ಳಿ. ಸೊ ಕಾಮನ್ ಡಿಫ್ರೆನ್ಸ್ ಅಂದರೆ A1 A2 ಫೈಂಡ್ ಔಟ್ ಮಾಡಿ. A1 A2 ಹೇಗೆ ಬರುತ್ತೆ? n ಪ್ಲೇಸಲ್ಲಿ 1 ಹಾಕಿದ್ರೆ A1 ಬರುತ್ತೆ, 2 ಹಾಕಿದ್ರೆ A2 ಬರುತ್ತೆ. ಬಂದಿದ್ದನ್ನು ಮೈನಸ್ ಮಾಡಿ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಅವಾಗ 8 - 3 ಎಷ್ಟಾಗುತ್ತೆ? 5, ವಿಚ್ ಇಸ್ ಆಪ್ಷನ್ ಎ. ಓಕೆ, ಕ್ಲಿಯರ್ ಆಯಿತು ಅನ್ಕೋತೀನಿ. ದಿಸ್ ಇಸ್ ದ ಟೈಪ್ 7. ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಕ್ವೆಶನ್ಗೆ. ಇಫ್ 5, x, y 14 are in arithmetic progression, then the value of y is. ನೋಡಿ, ಇದೊಂದು ಟೈಪ್ ಆಫ್ ಕ್ವೆಶನ್. ಅಂದರೆ ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಬಿಟ್ವೀನ್ 2 ಇರೋವಂಥದ್ದು, 2 ನಂಬರ್ಸ್ ಇರೋವಂಥದ್ದು. ಇನ್ನೊಂದ್ಸರಿ, ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಕೊಟ್ಟಿರ್ತಾರೆ, ಬಿಟ್ವೀನ್ 2 ಟರ್ಮ್ ಅನ್ನೋನ್ ಟರ್ಮ್ಸ್ ಕೊಟ್ಟಿರ್ತಾರೆ. ಸೊ ಅದ್ರಲ್ಲಿ ಯಾವ್ದಾದ್ರು ಒಂದು ಕೇಳೋದು, ಅಥವಾ 2 ಕೇಳೋದು, ಅಥವಾ 2 ಆ್ಯಡ್ ಮಾಡಿ ಕೇಳೋದು, ಈ ಥರ. ಸೊ ನೀವು ನೋಡಿದ್ರೆ 2 ಕೇಳಿರುವಂಥ ಕಡೆ ಕ್ವೆಶನ್ಸು ನೋಡಿದ್ದೀರಾ, ಅಥವಾ ಯಾವುದೋ ಒಂದು ಕೇಳಿರುವಂಥ ಕ್ವೆಶನ್ ನೋಡಿದ್ದೀರಾ, 2 ಫೈಂಡ್ ಔಟ್ ಮಾಡಿ x+y ಕೇಳಿರುವಂಥ ಕ್ವೆಶನ್ಸು ನೀವು ನೋಡಿದ್ದೀರಾ. ಸೊ ಯಾವ ಥರನಾದರೂ ಕೊಡಲಿ. ಸೊ ಈ ಥರ ಇನ್ನು ಬಿಟ್ವೀನ್ ಬಂದರೆ ಜಸ್ಟ್ ಸಿಂಪಲ್ ಆಗಿ ನೋಡ್ಕೊಳ್ಳಿ, ಟೋಟಲ್ ಡಿ ಎಷ್ಟಿದೆ, ಟೋಟಲ್ ಡಿ ನೋಡ್ಕೊಳ್ಳಿ. 5 ಇಂದ x ಗೆ 1, x ಇಂದ y ಗೆ 1, y ಇಂದ 14 ಗೆ 1. ಟೋಟಲ್ 3 Ds ಇದೆ, 3 Ds. ಲಾಸ್ಟ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಿ. ಯಾವಾಗಲೂ ಅಷ್ಟೇ, ಇದರಲ್ಲಿ ಯಾವುದೇ ಕೇಸಸ್ ಇರಲಿ, ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಕೊಟ್ಟರೆ ಲಾಸ್ಟ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. 14 - 5, 14 - 5 9 ಆಯಿತು, 9 ಆಯಿತು. ಇಲ್ಲಿ ಎಷ್ಟಿತ್ತು? 3D. ಸೊ D = 9/3 ಅಂತಂದರೆ ಎಷ್ಟಾಯಿತು? 3 ಬಂತು. ಅಂದರೆ ಕಾಮನ್ ಡಿಫ್ರೆನ್ಸ್ ಏನು ಬಂತು? 3 ಬಂತು. ಹಾಗಾದ್ರೆ ನೋಡೋಣ, 5 + 3 ಏನಾಯಿತು? 5 + 3 8, 8 + 3 ಏನಾಯಿತು? 11, 11 + 3 ಏನಾಯಿತು? 14. ಹಾಗಾದರೆ y ಪ್ಲೇಸಲ್ಲಿ ಏನು ಬರಬೇಕು? 11. ಸೊ ಎಸ್, ವಿಚ್ ಇಸ್ ಆಪ್ಷನ್ ಸಿ. ಅರ್ಥ ಆಯಿತು ಅನ್ಕೋತೀನಿ. ನೋಡಿ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡ್ಕೊಳ್ಳಿ. 5 ಇಂದ x ಗೆ 1, x ಇಂದ y ಗೆ 1, y ಇಂದ 14 1, 3. ಸೊ 14 - 5 ಏನಾಯಿತು? 9, 9/3 ಎಷ್ಟಾಯಿತು? 3. ಸೊ ಕಾಮನ್ ಡಿಫ್ರೆನ್ಸ್ ಏನಾಯಿತು? 3. ಸೊ ಹಾಗಾದರೆ 5 + 3 8, 8 + 3 11, 11 + 3 14. ಹಾಗಾದರೆ y ಪ್ಲೇಸಲ್ಲಿ ಬರಬೇಕಾಗಿರುವಂಥ ನಂಬರ್ ಯಾವುದು? 11. ಅರ್ಥ ಆಯಿತು ಅನ್ಕೋತೀನಿ. ದಿಸ್ ಇಸ್ ಕ್ವೆಶನ್ ಟೈಪ್ 8. ನೆಕ್ಸ್ಟ್ ಟೈಪ್. ಓಕೆ, ನೋಡ್ಕೊಳ್ಳಿ, ಈ ಕ್ವೆಶನ್ ನಾನು ಸುಮಾರು ಸರಿ ರಿಪೀಟ್ ಮಾಡಿದ್ದೀನಿ. 2 ಅರ್ಥಮೆಟಿಕ್ ಪ್ರೋಗ್ರೆಷನ್, 2 ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ. ಹ್ಯಾವ್ ಸೇಮ್ ಕಾಮನ್ ಡಿಫ್ರೆನ್ಸ್, ಹ್ಯಾವ್ ಸೇಮ್ ಕಾಮನ್ ಡಿಫ್ರೆನ್ಸ್ ಇಫ್ ದಿ ಫಸ್ಟ್ ಟರ್ಮ್ ಆಫ್ ಅನ್ AP1 ಅಂದರೆ ಪ್ರೋಗ್ರೆಷನ್ 1, ಅರ್ಥಮೆಟಿಕ್ ಪ್ರೋಗ್ರೆಷನ್ 2. ಅದರಲ್ಲಿ ಇಫ್ ದಿ ಫಸ್ಟ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 1 is 10 and that of other is 6, then the difference between their third term ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ತುಂಬ ಸಿಂಪಲ್ ಆಗಿ ನಾನು ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ ಈಗ ಆಲ್ರೆಡಿ, ಬಟ್ ಇನ್ನೂ ಒಂದ್ಸರಿ ರೀಕಾಲ್ ಮಾಡ್ತಾ ಇದ್ದೀನಿ. 2 AP ಇದೆ, ಅದರ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ಅರ್ಥ ಮಾಡ್ಕೊಳ್ಳಿ ಈ ಸ್ಟೇಟ್ಮೆಂಟು. 2 AP ಇದೆ, ಅದ್ರ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ ಅಂತ ಕೊಟ್ಟಾಗ ಅದ್ರ ಫಸ್ಟ್ ಟರ್ಮೇ ಕೊಟ್ಟಿರ್ತಾರೆ. AP1 ಫಸ್ಟ್ ಟರ್ಮು, AP2 ಫಸ್ಟ್ ಟರ್ಮ್. ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್, 100th ಟರ್ಮ್, ಯಾವ ನಂಬರ್ ಆದರೂ ಕೊಟ್ಕೊಳ್ಳಿ. ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಯಾವ ನಂಬರ್ ಆದರೂ ಇರಲಿ, ಜಸ್ಟ್ ನೀವು ಇಲ್ಲಿ ಕೊಟ್ಟಿರೋಂಥ ಫಸ್ಟ್ ಟರ್ಮ್ ಮೈನಸ್ ಸೆಕೆಂಡ್ ಅಂದರೆ AP ನೋಡಿ, AP1 - AP2 ಮಾಡಿಬಿಡಿ. AP1 - AP2. ಸೊ 10 - 6 ಎಷ್ಟಾಯಿತು? 4, ವಿಚ್ ಇಸ್ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಪ್ಲೀಸ್ ಈ ಥರ ಕೊಟ್ಟಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹ್ಯಾವ್ ಕಾಮನ್ ಡಿಫ್ರೆನ್ಸ್ ಅಂತ ಸೇಮ್ ಕೊಟ್ಟು
ಫಸ್ಟ್ ಟರ್ಮ್ ಕೊಟ್ಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಇಲ್ಲಿ ಥರ್ಡ್ ಟರ್ಮ್ ಕೇಳಿದ್ದಾರೆ, ಫಿಫ್ತ್ ಟರ್ಮ್, ಸಿಕ್ಸ್ತ್ ಟರ್ಮ್, 10th ಟರ್ಮ್ ಯಾವುದಾದ್ರೂ ಕೇಳಿ, ಜಸ್ಟ್ ಯು ಮೈನಸ್ ದೋಸ್ ಟು ಫಸ್ಟ್ ಟರ್ಮ್. 10 minus 6 which is equal to 4. Clear? So ಹಾಗೆ ಕೊಟ್ಟರು, just here you have to do the difference. Clear? This is question number type 9. Okay, next. If the sum of the first n terms of an arithmetic progression is 4n square minus 10th one, if sum of first n terms of an arithmetic progression is 4n minus n square, then its third term is ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲಿ ಕೊಡ್ತಾ ಇರೋದು ಯಾವುದು an ಅಲ್ಲ, sn. ಕೊಟ್ಟಿರೋದು ಯಾವುದು ಇಲ್ಲಿ ದ ಸಮ್ ಆಫ್ ಅಂತ ಹೇಳಿ. ಸೊ ಇದು ಯಾವ್ದು ರಿಲೇಷನ್, ಇದು sn. ಆದ್ರೆ ಕೇಳ್ತಾ ಇರೋದು ಥರ್ಡ್ ಟರ್ಮ್ ಅಂದ್ರೆ a3 ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲೊಂದು ಸಿಂಪಲ್ ಶಾರ್ಟ್ ಕಟ್ ಹೇಳ್ತೀನಿ. a3 ಕೇಳ್ತಾ ಇದ್ರೆ, ಸೊ ಇಫ್ ದೇ ಆರ್ ಆಸ್ಕಿಂಗ್ a3, ನೀವೇನ್ ಮಾಡ್ಬೇಕಾಗತ್ತೆ, s3 minus s2. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. a3 ಕೇಳ್ತಾ ಇದ್ದಾರೆ ಅಂದ್ರೆ s3 ಮೈನಸ್ s2 ಅಂದ್ರೆ an ಫಾರ್ಮುಲಾ, an ಬೇಕು, sn ಮೈನಸ್ sn minus 1. ಈ ಫಾರ್ಮುಲಾ ನಾನು ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ಕೂಡ ನಾನು ರಿಪೀಟ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ 10th ಟರ್ಮ್ ಅಂತ ಕೇಳಿದ್ರೆ a10 ಕೇಳಿದ್ರೆ s10 minus s9. ಅರ್ಥ ಆಗ್ತಿದೆ? ಹಾಗಾದ್ರೆ ನೀವು ಇವಾಗ ಇಲ್ಲಿ s3 s2 ಏನ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಂಡ್ರೆ ಆಯ್ತು. ಇವಾಗ s3 ನೋಡೋಣ. 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ n ಪ್ಲೇಸ್ ಅಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 3 ಏನಾಗುತ್ತೆ, 12 ಮೈನಸ್ 3 ಸ್ಕ್ವೇರ್ 9. 12 ಮೈನಸ್ 9 ಇಟ್ ಇಸ್ 3 ಬಂತು. ಅಂದ್ರೆ s3 ಎಷ್ಟು ಬಂತು, 3. s3 3. ಈಗ 2 ಕೊಡೋಣ. 4 2 ಏನಾಗುತ್ತೆ, 8. 8 ಮೈನಸ್ 2 ಸ್ಕ್ವೇರ್, 2 ಸ್ಕ್ವೇರ್ ಏನಾಯ್ತು, 4. ಸೊ ಏನಾಯ್ತು ನಿಮ್ಗಿಲ್ಲಿ 8 ಮೈನಸ್ 4 ಅಂತಂದ್ರೆ ಎಷ್ಟು ಬಂತು, 4. ಹಾಗಾದ್ರೆ s3 3 ಬಂತು, s2 4 ಬಂತು. ಹಾಗಾದ್ರೆ 3 ಮೈನಸ್ 4, 3 minus 4 it is minus 1 which is option C. ಅರ್ಥ ಆಯ್ತು ಅನ್ಕೋತೀನಿ. ಪದೇ ಪದೇ ಹೇಳ್ತಿದ್ದೀನಿ. I am not able to write here as it is slide show, ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನೀವೊಂದು ಪುಸ್ತಕ ಇಟ್ಕೊಂಡು ನೀವೇ ವರ್ಕೌಟ್ ಮಾಡಿದ್ರೆ ಡೆಫಿನೆಟ್ಲಿ ಪ್ರತಿಯೊಂದು ನೆನಪಿರುತ್ತೆ. ಓಕೆ, if sum of first n terms of an arithmetic progression is 4n minus n square, then its third term ಅಂತಂದ್ರೆ ಥರ್ಡ್ ಟರ್ಮ್ ಕೇಳಿರೋದ್ರಿಂದ s3 minus s2. n ಪ್ಲೇಸ್ ಅಲ್ಲಿ 3 ಹಾಕಿ, n ಪ್ಲೇಸ್ ಅಲ್ಲಿ 2 ಹಾಕಿ. ಸೊ s3 minus s2 ಮಾಡಿದ್ರೆ we got minus 1. Okay, this is question type 10. Next. Yes, 11th one ಹೋಗ್ತಾ ಇದ್ದೀನಿ. The sum of 1 plus 3 plus 5 plus 7 so on up to 10 terms ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಇಲ್ಲಿ sum of 10 terms. ಆದರೆ ಜಸ್ಟ್ ಅಬ್ಸರ್ವ್ ಮಾಡಿ, 1 3 5 7 ಇವೆಲ್ಲ ಏನಾಯ್ತು, ಆಡ್ ನಂಬರ್ಸ್ ಅಲ್ವಾ, ಆಡ್ ನಂಬರ್ಸ್ ಅಲ್ವಾ. ಎಸ್ ನೋಡಿ, 1 3 ಅಥವಾ 2 4 6 8 ಅಂತ ಕೊಟ್ರೆ ಈವನ್ ನಂಬರ್ಸ್. ಸೊ 1 3 5 7 ಅಪ್ ಟು 10 ಟರ್ಮ್ಸ್ ಅಂತ ಹೇಳಿ ಕೊಟ್ರೆ ದೀಸ್ ಆರ್ ಆಲ್ ಆಡ್ ನಂಬರ್ಸ್. ಸೊ ಸಮ್ ಆಫ್ ಆಡ್ ನಂಬರ್ಸ್ ಅಂದ್ರೆ ನಾನು ಶಾರ್ಟ್ ಕಟ್ ಏನ್ ಫಾರ್ಮುಲಾ ಕೊಟ್ಟಿದ್ದೀನಿ, n ಸ್ಕ್ವೇರ್ ಅಂದ್ರೆ ಕೊಟ್ಟಿರೋ ನಂಬರ್ನ ಸ್ಕ್ವೇರ್ ಮಾಡೋದು. ಅಪ್ ಟು ಎಲ್ಲಿವರೆಗೂ ಅಂತ ಕೊಟ್ಟಿದ್ದಾರೆ, 10 ಟರ್ಮ್ಸ್ ಅಂದ್ರೆ 10 ಸ್ಕ್ವೇರ್, 15 ಟರ್ಮ್ಸ್ ಅಂದ್ರೆ 15 ಸ್ಕ್ವೇರ್, 20 ಟರ್ಮ್ಸ್ ಅಂದ್ರೆ 20 ಸ್ಕ್ವೇರ್ ಅಷ್ಟೇ. ಸೊ 10 ಟರ್ಮ್ಸ್ ಅಂದಿರೋದ್ರಿಂದ ಏನಾಗುತ್ತೆ, 10 ಸ್ಕ್ವೇರ್ ವಿಚ್ ಇಸ್ 100. ಓಕೆ, ಇನ್ನೊಂದ್ಸರಿ ರಿಪೀಟ್ ಮಾಡ್ತಿದ್ದೀನಿ ನೋಡಿ. ಸಮ್ ಆಫ್ ಅಂತ ಹೇಳಿ 1 plus 3 plus 5 plus 7 ದೇ ಆರ್ ಆಡ್ ನಂಬರ್ಸ್. 1 3 5 7 ಆರ್ ಆಡ್ ನಂಬರ್ಸ್. ಅಂದ್ರೆ ಸಮ್ ಆಫ್ ಆಡ್ ನಂಬರ್ಸ್ ಕೇಳ್ತಿದ್ದಾರೆ ಅಂತಂದ್ರೆ ಜಸ್ಟ್ ಯು ಸ್ಕ್ವೇರ್ ದಿ ನಂಬರ್ ಆಫ್ ಟರ್ಮ್ಸ್. ಎಲ್ಲಿವರೆಗೂ ಅಂತಿದ್ದಾರೆ, 10 ಟರ್ಮ್ಸ್ ವರೆಗೂ ಸಮ್ ಬೇಕಂತೆ. ಸೊ 10 ಸ್ಕ್ವೇರ್. 20 ಟರ್ಮ್ಸ್ ಅಂತ ಕೇಳಿದ್ರೆ 20 ಸ್ಕ್ವೇರ್. 5 ಟರ್ಮ್ಸ್ ಅಂತ ಕೇಳಿದ್ರೆ 5 ಸ್ಕ್ವೇರ್ ಅಷ್ಟೇ. ಸೊ ಹಿಯರ್ 10 ಟರ್ಮ್ಸ್ ಆಗಿರೋದ್ರಿಂದ 10 ಸ್ಕ್ವೇರ್ ವಿಚ್ ಇಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ದಿಸ್ ಇಸ್ ಕ್ವೆಶ್ಚನ್ ಪ್ಯಾಟರ್ನ್ ಅಥವಾ ಕ್ವೆಶ್ಚನ್ ಟೈಪ್ 11. ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತಾ ಇದ್ದೀನಿ. 12th one. If 2, x, 26 are in arithmetic progression, then the value of x is ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ. ಇಫ್ 2, x, 26 ಇಲ್ಲಿರೋದು ಒಂದೇ ನಂಬರ್, ಹೌದಾ, ಮಿಡಲ್ ನಂಬರ್. ಎಕ್ಸ್ ಅನ್ನೋದನ್ನ ನಾವು ಮಿಡಲ್ ಅಂತ ತಗೋಬೋದಾ. ಸೊ ಈ ಕಡೆ ಫಸ್ಟ್ ಟರ್ಮ್ ಥರ್ಡ್ ಟರ್ಮ್ ಕೊಡಿದ್ರೆ ಸೆಕೆಂಡ್ ಟರ್ಮ್ ಅಷ್ಟೇ ಬೇಕಾಗಿರೋದು. ಸೊ ಇದಕ್ಕೆ ಸಿಂಪಲ್ ಟರ್ಮ್ ಏನಪ್ಪಾ ಅಂದ್ರೆ ಫಸ್ಟ್ ಒನ್ ಲಾಸ್ಟ್ ಒನ್ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡೋದು. ತುಂಬಾ ಸಿಂಪಲ್. ಇದನ್ನೇನು ನೀವು ಮೈನಸ್ ಮಾಡಿ ಡಿನ ಫೈಂಡ್ ಔಟ್ ಮಾಡ್ಕೊಂಡು ಡಿನ ಆಡ್ ಮಾಡೋದು ಎಲ್ಲ ಬೇಡ. ಫಸ್ಟ್ ಟರ್ಮ್ಸ್ ಲಾಸ್ಟ್ ಟರ್ಮ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಒಂದೇ ಟರ್ಮ್ ಕೇಳಿದ್ರೆ ನೋಡಿ, 2 ಟರ್ಮ್ ಕೇಳಿದ್ರೆ ಆಗ್ಲೇ ನಾನು ರಿಪೀಟ್ ಮಾಡಿದ್ನಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಕೊಟ್ಟಿರೋದು ಒಂದೇ ಟರ್ಮು. ಸೊ ಹಂಗಾಗಿ ಏನ್ ಮಾಡ್ತೀರಾ, ಎರಡನ್ನು ಆಡ್ ಮಾಡ್ತೀರಾ, ಡಿವೈಡೆಡ್ ಬೈ 2 ಮಾಡ್ತೀರಾ. ಎಸ್, 2 plus 26 ಎಷ್ಟಾಗುತ್ತೆ, 28. 28 by 2, 28 by 2 ಎಷ್ಟಾಗುತ್ತೆ, 14. ಸೊ ಆನ್ಸರ್ ಈಸ್ ಎ. ಚೆಕ್ ಮಾಡಿ ಬೇಕಾದ್ರೆ 14 14 minus 2 ಏನಾಗುತ್ತೆ, 12.
26 ಮೈನಸ್ 14 ಏನಾಗುತ್ತೆ 12. ಸೊ ಸೇಮ್ ಕಾಮನ್ ಡಿಫ್ರೆನ್ಸ್ ಬರುತ್ತೆ. ಸೊ ಬರೀ ಮಿಡಲ್ ನಂಬರ್ ನೋಡಿ, ಈ ಥರ ಮಿಡಲ್ ನಂಬರ್ ಬಂದ್ಬಿಟ್ರೆ ಸೊ ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ. ಓಕೆ, ದಿಸ್ ಇಸ್ ಕ್ವೆಶ್ಚನ್ ಟೈಪ್ 12. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೋಡಿ ಇದರಲ್ಲಿ ಯಾವುದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂತ ಕೇಳಿದ್ರೆ ನೀವು ಕಾಮನ್ ಡಿಫ್ರೆನ್ಸ್ ಸೇಮ್ ಬರೋ ಅಂತದ್ದು ನೋಡ್ಬೇಕಾಗತ್ತೆ. ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆಯಾ ಅಂತ ಚೆಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ ಫಸ್ಟ್ ಒನ್ ನೋಡೋಣ. 3 ಮೈನಸ್ 2 ಎಷ್ಟು ಬರುತ್ತೆ 1. 5 ಮೈನಸ್ 3 ಏನು ಬರುತ್ತೆ 2. ಸೊ ಇಲ್ಲಿ 1 ಬಂತು 2 ಬಂತು, ಕಾಮನ್ ಡಿಫ್ರೆನ್ಸ್ ಸೇಮ್ ಇಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. -5 -5 ನೋಡಿ, -5 -5 ಎಷ್ಟಾಗುತ್ತೆ -10 ಆಗುತ್ತೆ. 10 ಮೈನಸ್ ಆಫ್ -5 ನೋಡಿ, 10 ಮೈನಸ್ ಆಫ್ -5 ಅಂತಂದ್ರೆ ಏನಾಯ್ತು +5 15 ಆಗುತ್ತೆ. ಇಲ್ಲೂ ಕೂಡ ಕಾಮನ್ ಡಿಫ್ರೆನ್ಸ್ ಸೇಮ್ ಬರಲ್ಲ. ಇಲ್ಲಿ ನೋಡೋಣ 0 ಮೈನಸ್ 0 0, 0 ಮೈನಸ್ 0 0, ಇಲ್ಲಿ ಓಕೆ ಇಲ್ಲಿ ಸೇಮ್ ಬರ್ತಿದೆ. ಸೊ ಲಾಸ್ಟ್ ಒನ್ ಒಂದು ಚೆಕ್ ಮಾಡೋಣ. 1 ಮೈನಸ್ 1/2 ಅಂದ್ರೆ 1 ಅಲ್ಲಿ ಹಾಫ್ ಹೋದ್ರೆ ಎಷ್ಟು ಹಾಫ್. ನೆಕ್ಸ್ಟ್ 3/4 -1 ಅಂತಂದ್ರೆ -1/2 ಆಗುತ್ತೆ. ಒಂದ್ ಕಡೆ 1/2 ಇನ್ನೊಂದ್ ಕಡೆ -1/2, ಇಲ್ಲೂ ಸೇಮ್ ಬರಲ್ಲ. ಸೊ ನಮ್ಗೆ ಸೇಮ್ ಬರ್ಬೇಕಂದ್ರೆ ಈ ತರ ಒಂದು ಸೀರೀಸ್ ಕೊಟ್ಟು ಯಾವ್ದಿದ್ರಲ್ಲಿ AP ಅಂತಂದ್ರೆ ಕಾಮನ್ ಡಿಫ್ರೆನ್ಸ್ ಚೆಕ್ ಮಾಡಿ. ಅಂದ್ರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್, ಈ ತರ ಚೆಕ್ ಮಾಡಿದಾಗ ನಿಮಗೆ ಕಾಮನ್ ಡಿಫ್ರೆನ್ಸ್ ಸೇಮ್ ಬರ್ಬೇಕು. ನೋಡಿ ಸಿ ಆಪ್ಷನ್ ಅಲ್ಲಿ 0 0 0ನೇ ಬರ್ತಿದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ ಟೈಪ್ 13. ಸೊ ನೋಡಿ ಎಲ್ಲಾ ತರ ಕ್ವೆಶನ್ಸ್ ಕವರ್ ಆಗಿದೆ. APಲಿ ಸಿಂಪಲ್ ಆಗಿ ಕೇಳುವಂತ ಕ್ವೆಶನ್ಸ್ ಅನ್ನೋದಾದ್ರೆ ಸೊ ನೋಟ್ ಮಾಡ್ಕೊಳ್ತಾ ಹೋಗಿ. ಅಂದ್ರೆ ಇದರಲ್ಲಿ ಒಂಚೂರು ಚೇಂಜಸ್ ಮಾಡಿ ಕೊಡ್ಬಹುದು. ಇದೇ ಕ್ವೆಶನ್ಸ್ ಅಂತ ನಾನು ಹೇಳ್ತಿಲ್ಲ, ಬಟ್ ಪ್ಯಾಟರ್ನ್ ವಿಲ್ ಬಿ ಸೇಮ್. ಓಕೆ, ನೆಕ್ಸ್ಟ್ ಓಕೆ ನೋಡಿ, ಇದು ಲಾಸ್ಟ್ ಪ್ಯಾಟರ್ನ್, ಲಾಸ್ಟ್ ಟೈಪ್ ಕ್ವೆಶನ್. ಇದು ದಿ ಮಿಸ್ಸಿಂಗ್ ಟರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಬನ್ನಿ, ಇಲ್ಲಿ ಯಾವ್ದು ಮಿಸ್ಸಿಂಗ್, ಇಲ್ಲಿ ಕ್ವೆಶನ್ ಮಾರ್ಕ್ ಇದೆಯಲ್ಲ ಆ ಕ್ವೆಶನ್ ಮಾರ್ಕ್ ಅಲ್ಲಿ ಯಾವ ನಂಬರ್ ಬರಬೇಕು ಅಂತ ಹೇಳಿ ನೋಡ್ತಾ ಬರೋಣ. 45 30 ಆಗಿದೆ ಅಂತಂದ್ರೆ -15 ಆಗಿದೆಯಾ. ನೆಕ್ಸ್ಟ್ 30 ಇರೋದು 15 ಆದ್ರೆ -15 ಆಗಿದೆಯಾ. ಎಸ್. ಮತ್ತೆ 15 ಇರೋದು ನೆಕ್ಸ್ಟ್ ಬರ್ಬೇಕಾದ್ರೆ -15 ಆಗಿರ್ಬೇಕು. ನೋಡಿ ಇಲ್ಲಿ 45 -15 30 30 -15 15 15 -15 0. ಮತ್ತೆ 0 -15 -15 -15 -15 -30. ಹಾಗಾದ್ರೆ ಇಲ್ಲಿ ಏನ್ ಬರಬೇಕು 15 -15 0 ಬರಬೇಕು, ವಿಚ್ ಇಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ಸೊ ನೋಡಿ ಈ ಲೆಸನ್ ಅಲ್ಲಿ ಯಾವ್ಯಾವ ತರ ಕ್ವೆಶನ್ಸ್ ಕೇಳಬೇಕು ಅದಷ್ಟು ಕವರ್ ಮಾಡಿದೀನಿ. ಜೊತೆಗೆ ನಾನು ಚಾಪ್ಟರ್ ವೈಸ್ ಮಾಡಿದಾಗಲೂ ಸುಮಾರು ಒಂದಷ್ಟು ಕ್ವೆಶನ್ಸ್ ಕೊಟ್ಟಿದ್ದೆ, ಅದನ್ನೊಂದ್ಸರಿ ನೋಡ್ಕೊಳ್ಳಿ. ಜೊತೆಗೆ ಈ ಕ್ವೆಶನ್ಸ್ ಡಿಫ್ರೆಂಟ್ ಆಗಿರುವಂತ ಕ್ವೆಶನ್ಸ್ ಇದೆ, ಒಂದ್ಸರಿ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಖಂಡಿತ ಹೆಲ್ಪ್ ಆಗುತ್ತೆ. ನನ್ನ ಜೊತೆ ನೀವು ಆನ್ಸರ್ಸ್ ಮಾಡ್ತಾ ಹೋಗಿ, ಡೆಫಿನೆಟ್ಲಿ ಚಾಪ್ಟರ್ ವೈಸ್ ಪಕ್ಕ ಆಗ್ತೀರಾ. ಸೊ ನಾನು ಹೇಳ್ದಾಗೆ ನಮ್ಮ ಟಾರ್ಗೆಟ್ 40 ಔಟ್ ಆಫ್ 40 ಖಂಡಿತ ಆಗತ್ತೆ. ಓಕೆ, ನಮ್ಮ ಪ್ಲಾನಿಂಗ್ ಡೇ 1 ಅರ್ಥಮೆಟಿಕ್ ಪ್ರೋಗ್ರೆಷನ್. ನೆಕ್ಸ್ಟ್ ಅವರ್ ಪ್ಲಾನಿಂಗ್ ಈಸ್ ಡೇ 2 ವಿತ್ ಅನದರ್ ಲೆಸನ್. ನೆಕ್ಸ್ಟ್ ಲೆಸನ್ ಅಲ್ಲಿ ಅದರಲ್ಲಿ ಯಾವ್ಯಾವ ತರ ಎಲ್ಲ ಕ್ವೆಶನ್ಸ್ ಬರ್ಬೋದು, ಯಾವ್ಯಾವ ಟೈಪಲ್ಲಿ ಬರ್ಬೋದು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ತಾ ಹೋಗಿ. ಸೊ ನಾವು ಈ 11 ಡೇಸ್ ಪ್ಲಾನಿಂಗ್ ಅಥವಾ 12 ಡೇಸ್ ಪ್ಲಾನಿಂಗ್ ನ ಸಕ್ಸಸ್ ಮಾಡೋಣ. ಓಕೆ, ಸೊ ಇದನ್ನ ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.